ನಾ ಕೃಷಿ ಪರಿಕರ ಮಾರಾಟಗಾರರ ಸಂಘದ ಅಧ್ಯಕ್ಷ ಬಸವರಾಜ್ ಮಂಗಲಿಗೆ ಅಂತೇಳಿ ನಮ್ಮ ಬ್ರದರ್ದು ಅಂಗಡಿ ನಮ್ಮ ತಮ್ಮಂದು ಚಂದ್ರಿಕಾ ಅಗ್ರೋ ಸಿಂಡಿಕೇಟ್ ಅಂಗಡಿಯಿಂದ ಒಂದು ರಸಗೊಬ್ಬರ ಯಾವುದೋ ಜವರಿಗೆ ತಾಲೂಕು ರೈತರು ಬಂದು ಒಂದು ಕಬ್ಬಿಗೆ ಅಂತೇಳಿ ಒಂದು ರಸಗೊಬ್ಬರ DAP ಯೂರಿಯಾ ಮತ್ತು ಒಂದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಎರಡನೇ ಪೋಷಕಾಂಶ ಮತ್ತು ಲಘು ಪೋಷಕಾಂಶ ಗೊಬ್ಬರಗಳನ್ನು ಖರೀದಿ ಮಾಡಿದ್ದಾರೆ. ಸುಮಾರು ಅದು 6,000 ರೂಪಾಯಿ ಬಿಲ್ ಇರ್ಬೋದು. ಅವರು ಏನಂತ ಇದ್ದಾರೆ ಅಂದರೆ ನಾವು ಲಿಂಕ್ ಕೊಡ್ತಾ ಇದ್ದೀವಿ ಅಂತೇಳಿ. ನಾವು ಯಾವುದೇ ರೀತಿಯಿಂದ ಲಿಂಕ್ ಕೊಡ್ತಾ ಇಲ್ಲ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳು 8ನೇ ತಾರೀಕು ಒಂದು ಕಟ್ಟುನಿಟ್ಟಾದ ಒಂದು ಸೂಚನೆ ನಮಗೆ ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿಯಿಂದ ರೈತರಿಗೆ ಫೋರ್ಸಬಲ್ ಲಿಂಕ್ ಮಾಡ್ತಾ ಇಲ್ಲ. ಅವರು ತೊಗೋತೀನಿ ಅಂದರೆ ಅವು ಮೈಕ್ರೋನ್ಯೂಟ್ರಿಯೆಂಟ್ ಅವನು ಬೇಕು ಸರ್, ಅವಶ್ಯಕತೆ ಇದೆ. ಯಾಕಂದ್ರೆ ಭೂಮಿಗೆ ಬೆಳೆಗೆ ಅವಶ್ಯಕತೆ ಇದೆ. ಕಬ್ಬು ಬೆಳಿಬೇಕಾದ್ರೆ ಬರೀ DAP ಯೂರಿಯಾದಿಂದ ಬೆಳೆಯಲ್ಲ ಸರ್. ಲಘು ಪೋಷಕಾಂಶಗಳು ಬೇಕು ಮತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಸಲ್ಫರ್ನು ಬೇಕು ಸರ್. ಅವ್ರು ತೊಗೋತೀನಿ ಅಂದಿದ್ದ ಸಲಕ್ಕೆ ನಾವು ಕೊಟ್ಟಿನಿ ಸರ್. ಯಾವುದೇ ನಾವು ನಮ್ಮ ಹುಡುಗರು ಒತ್ತಾಯಪೂರ್ವಕವಾಗಿ ನಾವು ಯಾವುದೇ ಗೊಬ್ಬರ ಮಾರಾಟ ಮಾಡಿಲ್ಲ ಸರ್. ಸರ್ ಇನ್ನೊಂದು, ನಾವು ಕೃಷಿ ಪರಿಕರ ಮಾರಾಟಗಾರ ಸಂಘದ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ, ಇದು ಜಿಲ್ಲಾ ಅಧ್ಯಕ್ಷಗೆ ನಾನು ಮಾತಾಡ್ತಾ ಇದ್ದೀನಿ ಸರ್. ನಾವು ಯಾವುದೇ ರೀತಿಯಿಂದ ಕಳಪೆ ಗೊಬ್ಬರ, ಕಳಪೆ ಕೀಟನಾಶಕ, ಕಳಪೆ ಬೀಜಗಳು ಮಾರಾಟ ಮಾಡೋಂಗಿಲ್ಲ. ಅವ್ರು ಕಂಪ್ನಿದವ್ರು ಏನು ಕೊಡ್ತಾರೆ ಪ್ಯಾಕಿಂಗ್, ಅವು ಪ್ಯಾಕಿಂಗ್ ತರ್ತೀವಿ, ಪ್ಯಾಕಿಂಗೇ ಮಾಡ್ತೀವಿ ಸರ್. ಅವ್ರು ಏನು ಗೈಡ್ಲೈನ್, ಸರ್ಕಾರದ ಏನು ಗೈಡ್ಲೈನ್ ಇರ್ತದೆ ಮತ್ತು ಕಂಪ್ನಿದವ್ರು ಏನು ಹೇಳ್ತಾರೆ ನಾವು ಎಲ್ಲ ಲಾಭಕ್ಕಾಗಿ ಮಾಡ್ತೀವಿ ಸರ್. ಒಂದು 10 ರೂಪಾಯಿ 20 ರೂಪಾಯಿ ಅಷ್ಟೇ ನಾವು ಮಾರಾಟ ಮಾಡ್ತೀವಿ ಸರ್. ಅದು ಕಳಪೆ ಅದು ಸರ್, ನಮಗೆ ಸಂಬಂಧಪಟ್ಟಿದ್ದಿಲ್ಲ, ನಮ್ಗೆ ಗುರ್ತಾಗಲ್ಲ ಸರ್. ಇವ್ರಿಗೆ ಕೊಟ್ಟಿದ್ದು ನಾವೇ ಸರ್, DAP ಕೊಟ್ಟಿದ್ದೆ ಸರ್. ಅದು ಕಳಪೆ ಅದ ಏನದ ಅಂಬೋದು ಪ್ಯಾಕಿಂಗ್ ಅದ ಸರ್. ಪ್ಯಾಕಿಂಗ್ ತಂದು ಮಾಡಿದ್ವಿ, ಅದು ಕಳಪೆ ಅಲ್ಲ. ನಾವು ಕಂಪ್ನಿದಿಂದ ಬಿಲ್ಲದಿಂದ ತಂದಿವಿ, ಬಿಲ್ ಅದ ಎಲ್ಲ ಸರ್. ಅವ್ರು ರೈತರು ಕಳಪೆ ಅಂತಾರಂದ್ರೆ ಅದು ಲ್ಯಾಬ್ರೋಟ್ರಿ ಕಳಿಸಿ ನೋಡ್ಬೇಕು ಸರ್. ಅದು ಕಳಪೆ ಅಲ್ಲ. ನಾವು ಸುಮಾರು ಜನ ರೈತರಿಗೆ ಮಾರಿನಿ ಸರ್. 500 ಚೀಲ ಬರ್ತದೆ, 500 ಚೀಲ ಮಾರಿದ್ದೀನಿ ಸರ್. ಎರಡು ಬ್ಯಾಗ್ ಜುನ್ನುನವ ಸರ್. ಒಂದು DAP ಅದ, ಒಂದು ಯೂರಿಯಾ ಅದ, ಒಂದು ಜಿಂಕ, ಕಾಪರ, ಮ್ಯಾಗ್ನೀಸಾ, ಐರನ್ ಮತ್ತು ಬೋರಾನ್ ಇವೆಲ್ಲ, ಮತ್ತು ಸಿಲಿಕಾನ್ ಸರ್, ಒಂದು ಸಲ್ಫಾರ್, ಇವೆಲ್ಲ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಬ್ಯಾಗ್ಗಳು ಸರ್. ಅವೆಲ್ಲ ಫರ್ಟಿಲೈಸರ್ ಆ್ಯಕ್ಟ್ FCO ಕಂಟ್ರೋಲ್ದಾಗೆ ಬರ್ತಾವೆ ಸರ್. ಅವು ನಾವೇನದ ಕಾನೂನು ಚೌಕಟ್ಟು ಬಿಟ್ಟು ಯಾವುದೇ ನಾವು ಮಾರಾಟ ಮಾಡೋಂಗಿಲ್ಲ ಸರ್. ಸಪ್ಲೈ ಮಾಡಿರೋದು ನಾವೇ ಸರ್. ಡೂಪ್ಲಿಕೇಟ್ ಅಂತೇಳಿ ಅವ್ರು ಅಲಿಗೇಷನ್ ಮಾಡ್ತಾ ಇದ್ದಾರೆ ಸರ್. ಅದು ಏನು ಈಗ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಬಂದಾರೆ ಸರ್, ಅಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಸರ್. ಅವ್ರು ಏನು ಅದಕ್ಕೆ ಲ್ಯಾಬ್ರೋಟ್ರಿ ಕಳಿಸಿ ವಿಶ್ಲೇಷಣೆ ಮಾಡಿ ಅದು ಏನು ಕಳಪೆ ಮಟ್ಟದ ಅಥವಾ ಜುನೂನ್ ಅದ ಏನದ ರಿಪೋರ್ಟ್ ಬಂದ ಬಳಿಕ ತನಿಖೆ ಆದ ಬಳಿಕ ಗುರ್ತಾಗ್ತದೆ ಸರ್. ಲ್ಯಾಬ್ರೋಟ್ರಿ ಕಳಿಸ್ ಸರ್. ರೇಟ್ದು 1285. ನಮ್ಮಲ್ಲಿ ಟ್ಯಾಲಿ ಸಾಫ್ಟ್ವೇರ್ ಇದ್ದಿಸಲಾಕ 1285 ರೂಪಾಯಿ ಬಿಲ್ ಹಾಕಿಸಿನ ತೆಳಗೆ 5% ಟ್ಯಾಕ್ಸ್. CGST ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸೆಲ್ ಟ್ಯಾಕ್ಸ್ 2.5, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ 2.5. ಅದು ಎರಡೂ ಕಲ್ತು ಕೆಸಿನ 1350 ಆಗ್ತದೆ ಸರ್. ನಾವು 1 ರೂಪಾಯಿನೂ ಹೆಚ್ಚಿಗೆ ಮಾರಿಲ್ಲ ಸರ್. ನಾವು ಏನ್ರಿ 1 ರೂಪಾಯಿ ರೇಟ್ ಹೆಚ್ಚಿಗೆ ಮಾರಿದೇವೆ, ನಮ್ಮ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ತೀರಿ ಕೈಗೊಳ್ಳಿ ಸರ್. ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಸರ್.